ಒಬ್ಬ ವ್ಯಕ್ತಿಯ ಕುಲವೆಂಥದ್ದೆಂಬುದನ್ನು ಅವನ ಆಚಾರದಿಂದ ತಿಳಿಯಬಹುದು. ಅವನ ಮಾತಿನ ವೈಖರಿಯಿಂದ ಅವನ ದೇಶವನ್ನು ತಿಳಿದುಕೊಳ್ಳಬಹುದು. ಯಾರನ್ನಾದರೂ ನೋಡಿದಾಗ ತೋರುವ ಸಂಭ್ರಮದಿಂದ ಅವನ ನಡುವಿನ ಸ್ನೇಹವನ್ನು ಊಹಿಸಬಹುದು. ಮನುಷ್ಯನ ದೇಹವನ್ನು ನೋಡಿ ಅವನು ಮಾಡುವ ಊಟದ ಪ್ರಮಾಣವನ್ನು ಹೇಳಬಹುದು. ವ್ಯಕ್ತಿಯ ಸ್ವಭಾವದ ಮೇಲೆ ಅವನ ಸುತ್ತಮುತ್ತಲಿನ ವಾತಾವರಣ ಮತ್ತು ಅವನ ವಂಶದ ಹಿನ್ನೆಲೆ ಪರಿಣಾಮ ಬೀರುತ್ತದೆ. ಉತ್ತಮ ವಂಶದಲ್ಲಿ ಹುಟ್ಟಿದ ವ್ಯಕ್ತಿ ತನ್ನ ಮನೆಯಲ್ಲಿ ಪ್ರಚಲಿತವಾಗಿರುವ ಉತ್ತಮವಾದ ಆಚಾರಗಳನ್ನೇ ಅನುಸರಿಸುತ್ತಾನೆ. ಅವನು ಎಂತಹ ಸಂದರ್ಭದಲ್ಲಿಯೂ ಹೀನವಾದ ಆಚಾರಗಳನ್ನು ಅನುಸರಿಸುವುದಿಲ್ಲ. ವ್ಯಕ್ತಿಯ ಮಾತುಗಳು ಆಯಾ ದೇಶದ ಪರಿಸರದಿಂದ ಪ್ರಭಾವಿತವಾಗಿರುತ್ತದೆ. ನಮ್ಮಲ್ಲಿಯೇ ಕರಾವಳಿ, ಉತ್ತರ ಕರ್ನಾಟಕದ ಕನ್ನಡದ ಮಾತಿನಲ್ಲಿರುವ ವ್ಯತ್ಯಾಸವನ್ನು ಇದಕ್ಕೆ ಉದಾಹರಣೆಯಾಗಿ ಕೊಡಬಹುದು. ನೆಂಟರು, ಅಪರಿಚಿತರು ಬಂದಾಗ ನಾವು ತೋರುವ ಸಂಭ್ರಮ ಅಥವಾ ನಿರುತ್ಸಾಹ ಅವರಲ್ಲಿ ನಮಗೆ ಇರುವ ಸ್ನೇಹವನ್ನು ಅನುಸರಿಸುತ್ತದೆ. ಚೆನ್ನಾಗಿ ಊಟ ಮಾಡುವ ವ್ಯಕ್ತಿ ದೃಢ ಕಾಯಕನಾಗಿರುತ್ತಾನೆ.